ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕಾವೇರಿ ಜೈಲಿನಿಂದ ಹೊರಬರಲು ತುಂಬ ತಯಾರಿ ನಡೆಸಿದ್ದಾಳೆ. ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ. ಸಾಕ್ಷಿ ಹೇಳಲು ಕೀರ್ತಿ ಆಗಮಿಸಿದ್ದಾಳೆ. ಲಕ್ಷ್ಮಿಗೆ ಆತಂಕ ಆರಂಭವಾಗಿದೆ. ಕೀರ್ತಿಯ ಬಗ್ಗೆ ಎಲ್ಲ ಸತ್ಯ ತಿಳಿದುಕೊಂಡವಳು ಎಂದರೆ ಅದು ಲಕ್ಷ್ಮಿ ಮಾತ್ರ. ಆ ಕಾರಣದಿಂದ ಲಕ್ಷ್ಮಿ ಮನಸ್ಸಲ್ಲಿ ಆತಂಕ ಆರಂಭವಾಗಿದೆ. ಕಾವೇರಿ ತಾನು ಜೈಲಿನಲ್ಲಿ ಇದ್ದುಕೊಂಡೇ ಮನೆಯಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ಪತ್ತೆ ಮಾಡಿ ಕೀರ್ತಿ ನ್ಯಾಯಾಲಯಕ್ಕೆ ಬರುವಂತೆ ಮಾಡಿದ್ದಾಳೆ. ಕೀರ್ತಿ ಕಟಕಟೆಗೆ ಬಂದು ನಿಂತ ತಕ್ಷಣವೇ ಲಕ್ಷ್ಮಿ ತಲೆಬಾಗಿದ್ದಾಳೆ. ಯಾಕೆಂದರೆ ಅವಳಿಗೆ ಮುಂದೇನಾಗುತ್ತದೆಯೋ ಏನೋ ಎಂಬ ಭಯ ಆರಂಭವಾಗಿದೆ. ಕೀರ್ತಿಗೆ ಈ ಹಿಂದೆ ನಡೆದ ಯಾವ ವಿಚಾರವೂ ನೆನಪಿಲ್ಲ ಎಂದು ಲಕ್ಷ್ಮಿಗೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣಕ್ಕಾಗಿ ಅವಳಿಗೆ ಆತಂಕ ಹೆಚ್ಚಾಗಿದೆ. ತಲೆ ಕೆಟ್ಟಿರೋ ಕೀರ್ತಿ ನಿನ್ನ ಬಂಡವಾಳ ಬಯಲು ಮಾಡ್ತಾಳೆ ಎಂದು ಕಾವೇರಿ ಲಕ್ಷ್ಮಿಗೆ ಮನಸ್ಸಲ್ಲೇ ಬೈದುಕೊಳ್ಳುತ್ತಿದ್ದಾಳೆ. ಲಾಯರ್ ಕೀರ್ತಿ ಹತ್ತಿರ ಬಂದು ಮಾತಾಡ್ತಾರೆ. ನಿಮ್ಮ ಹೆಸರೇನು ಎಂದು ಕೇಳ್ತಾರೆ. ಆಗ ಕೀರ್ತಿ ಸರಿಯಾದ ಉತ್ತರವನ್ನೇ ಕೊಡ್ತಾಳೆ. ನಾನು ಕೀರ್ತಿ ರಘುವೀರ್ ಎಂದು ತುಂಬ ಆತ್ಮವಿಶ್ವಾಸದಿಂದ ಉತ್ತರಿಸುತ್ತಾಳೆ. ಆ ಮಾತನ್ನು ಕೇಳಿ ಲಕ್ಷ್ಮಿ ಕೊಂಚ ಸಮಾಧಾನ ಪಡುತ್ತಾಳೆ. ಆದರೆ ಲಾಯರ್ ಇನ್ನೊಂದು ಪ್ರಶ್ನೆ ಕೇಳಿದರೆ ಕೀರ್ತಿ ಯಾವ ರೀತಿ ಉತ್ತರ ಕೊಡಬಹುದು ಎಂದು ಲಕ್ಷ್ಮಿಗೆ ಚಿಂತೆ ಆಗುತ್ತಿದೆ. ವೀಕ್ಷಕರಿಗಂತೂ ಸಂಚಿಕೆಗಳು ಇಷ್ಟವಾಗದೆ ಕೀರ್ತಿಗೆ ಮಾತ್ರವಲ್ಲ, ಈ ಧಾರಾವಾಹಿ ನೋಡುವವರಿಗೂ ತಲೆ ಕೆಡುತ್ತದೆ ಎಂದಿದ್ದಾರೆ.